ಇವಾಗ ಏರ್ಪೋರ್ಟ್ ರೀಚ್ ಆಗಿದ್ವಿ. ಚೆಕಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ನೋಡೋಣ, ಇಮಿಗ್ರೇಷನ್ ಮತ್ತು ಸೆಕ್ಯೂರಿಟಿ ಎಲ್ಲ ಮುಗ್ದಾಯಿತು. ಇಮಿಗ್ರೇಷನಲ್ಲಿ ಏನು ಅಷ್ಟೇನು ಕೇಳಲಿಲ್ಲ. ಬೋರ್ಡಿಂಗ್ ಪಾಸ್ ಮತ್ತು ಪಾಸ್ಪೋರ್ಟ್ ಮಾತ್ರ ಕೇಳಿದ್ರು. 7 o'clock ಆಗಿದೆ. 9:45ಗೆ ನಮ್ಮ ಫ್ಲೈಟ್ ಇದೆ. ಫ್ಲೈಟು ಇನ್ನೂ 2 hour ಇದೆ ಫ್ಲೈಟ್ ಬೋರ್ಡ್ ಮಾಡೋಕ್ಕೆ. ಇನ್ನೂ 2 hour ಏನು ಮಾಡಬೇಕು ಅಂತ. ಬೋರ್ಡಿಂಗ್ ಗೇಟ್ ಹತ್ರ ಇದ್ದೀವಿ. ಕುತ್ಕೊಂಡು ವೇಟ್ ಮಾಡ್ತಿದ್ದೀವಿ. ಇನ್ನು 10 minutes ಅಷ್ಟೇ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಈಸ್ ಆಲ್ಸೋ ಮೈ ಮಾಮ್ಸ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಅವರು ಸಹ ತುಂಬ ಎಕ್ಸೈಟೆಡ್ ಆಗಿದ್ದಾರೆ. ಐ ಆಮ್ ಆಲ್ಸೋ ಲೈಕ್ ವೇಟಿಂಗ್ ಟು ಸಿ ಹೌ ಇಟ್ ಗೋಸ್. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಒನ್ ಆಫ್ ದ ಬೆಸ್ಟ್ ಲ್ಯಾಂಡಿಂಗ್ ಇದು. ಯಾಕಂದರೆ ಬೀಚ್ ಪಕ್ಕನೇ ನಾವು ಲ್ಯಾಂಡ್ ಆಗ್ತೀವಿ. ಇಮಿಗ್ರೇಷನ್ ಮತ್ತು ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಬಸ್ ಸ್ಟಾಪ್ಗೆ ಹೋದ್ವಿ. ಏರ್ಪೋರ್ಟ್ ಹತ್ರನೇ ನಿಮಗೆ ಬಸ್ ಸ್ಟಾಪ್ ಇದೆ. ಅಲ್ಲಿ ನಿಮಗೆ ಮೇನ್ ಟೌನ್ ಲೈಕ್ ಪಟಾಂಗ್ ಬೀಚ್, ಓಲ್ಡ್ ಟೌನ್ ಮತ್ತು ಕಾಟಾ ಈ ಥರ ಮೇನ್ ಪ್ಲೇಸಸ್ಗೆ ಬಸ್ಸಸ್ ಸಿಗುತ್ತೆ. ಆಲ್ಮೋಸ್ಟ್ 7:30ಗೆ ಓಲ್ಡ್ ಟೌನ್ ರೀಚ್ ಆದ್ವಿ. ಡಿನ್ನರ್ ಮುಗಿಸಿ ಸಿಮ್ ತೊಗೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಹಲೋ, ಬೆಳಗ್ಗೆಯಿಂದ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ಬ್ಯುಸಿ ಇದ್ವಿ. ನೆನ್ನೆ ಫುಲ್ ಟ್ರಾವೆಲ್ ಮಾಡಿ ಸ್ವಲ್ಪ ಟಯರ್ಡ್ ಆಗಿತ್ತು. ಬೆಳಗ್ಗೆ 8:30ಗೆ ಹೋಟೆಲಿಂದ ಅವ್ರು ನಮ್ಮನ್ನ ಪಿಕಪ್ ಮಾಡಿದ್ರು. ಆಮೇಲೆ ಫೋರ್ಟ್ ಹತ್ರ ಬಂದ್ವಿ. ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಮುಗಿಸಿ ನಾವು ಕಾಯ್ ಐಲ್ಯಾಂಡ್. ಇಲ್ಲಿ 40 to 50 minutes ಇಲ್ಲಿದ್ವಿ. ವಿಲ್ ಗೋ ಟು ದ ನೆಕ್ಸ್ಟ್ ಸ್ಪಾಟ್. ಲುಕ್ ಅಟ್ ದ ವ್ಯೂ, ಇಟ್ಸ್ ಸೋ ಗುಡ್. ರಿಲ್ಯಾಕ್ಸ್ ಮಾಡ್ಬೋದು, ಸ್ವಿಮ್ ಮಾಡ್ಬೋದು, ಎನಿಥಿಂಗ್. ಆ್ಯಂಡ್ ಸ್ನಾರ್ಕ್ಲಿಂಗ್ ಇದೆ, ಸ್ನಾರ್ಕ್ಲಿಂಗ್ ಮಾಡ್ಬೋದು. ಮತ್ತು ಜೆಟ್ ಸ್ಕೀ ಇದೆ. ಬಟ್ ದ ವಿಂಡ್ ಇಸ್ ಸೋ ಸ್ಟ್ರಾಂಗ್. ಇಟ್ಸ್ ವೆರಿ ಸ್ಟ್ರಾಂಗ್ ಆ್ಯಕ್ಚುಲಿ. ನೆಕ್ಸ್ಟ್ ನಾವು ಮಂಕಿ ಬೀಚ್ಗೆ ಹೋದ್ವಿ. ಅಲ್ಲಿ ನೀರು ಜಾಸ್ತಿ ಇದ್ದಿದ್ದರಿಂದ ಬೋಟ್ನಲ್ಲೇ ನಾವು ವ್ಯೂನ ನೋಡಿದ್ವಿ. ಮಂಕಿ ಬೀಚಿಂದ ನೆಕ್ಸ್ಟ್ ನಾವು ಲಂಚ್ ಮಾಡೋಕ್ಕೆ ಹೋದ್ವಿ. ವೆಜ್ ಆ್ಯಂಡ್ ನಾನ್ ವೆಜ್ ಆಪ್ಷನ್ಸ್ ಎರಡೂ ಇದೆ. ಟೇಸ್ಟ್ ಸಹ ಚೆನ್ನಾಗಿತ್ತು. ಲಂಚ್ ಆಯ್ತು. ಈಗ ಫಿಫಿ ಡಾನಲ್ಲಿ ಇದ್ದೀವಿ. ಇನ್ 10 minutesಲ್ಲಿ ವಿ ಆರ್ ಗೋಯಿಂಗ್ ಟು ಫಿಫಿ ಲಗೂನ್. ಬಟ್ ದಿಸ್ ಪ್ಲೇಸ್ ಇಸ್ ಸೋ ನೈಸ್ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವೇ ಟು ಮಾಯಾಬೀಚ್ ತುಂಬಾ ಚೆನ್ನಾಗಿದೆ. ವೆರಿ ಪೀಸ್ಫುಲ್. ಇಟ್ಸ್ ಜಸ್ಟ್ 3 minutes ವಾಕ್ ಅಲ್ಲಿ ಪೋರ್ಟಿಂದ ಇಲ್ಲಿಗೆ. ಮಾಯಾಬಿ ಬ್ಯಾಕ್ ಸೈಡ್ ನಮಗೆ ಡ್ರಾಪ್ ಮಾಡ್ತಾರೆ. ಜಸ್ಟ್ 3 minute ವಾಕ್. ಇಟ್ ಈಸ್ ವರ್ತ್. ಮಾಯಾಬಿಯಿಂದ ಸ್ನಾರ್ಕ್ಲಿಂಗ್ ಪ್ಲೇಸಿಗೆ ಬಂದ್ವಿ. ಇಲ್ಲಿ 30 minutes ಸ್ನಾರ್ಕ್ಲಿಂಗ್ ಮಾಡಕ್ಕೆ ಬಿಡ್ತಾರೆ. ಡನ್ ವಿತ್ ಫಿಫಿ ಐಲ್ಯಾಂಡ್ ಟೂರ್. ಚೆನ್ನಾಗಿತ್ತು. ಇಟ್ ವಾಸ್ ಅ ನೈಸ್ ಡೇ. ಇವಾಗ 5:15 ಆಗಿದೆ. ವಿ ವಿಲ್ ರೀಚ್ ಹೋಟೆಲ್. ಬಾಣಲ್ ಕೂತಿದ್ದೀವಿ. 5 minutesಲ್ಲಿ ಸ್ಟಾರ್ಟ್ ಆಗುತ್ತೆ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಈಗ ನಾವು ಓಲ್ಡ್ ಟೌನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಚಿಕ್ಕ ಚಿಕ್ಕ ಮಾರ್ಕೆಟ್ ಇರುತ್ತೆ. ಎಲ್ಲ ಕಡೆ ಲೈಕ್ 500 meters ನಿಮಗೆ ಒಂದು ಚಿಕ್ಕ ಮಾರ್ಕೆಟ್, ಇಲ್ಲಾಂದರೆ ಲೋಕಲ್ ರೆಸ್ಟೋರೆಂಟ್ಸ್ ಥರ ಸಿಗುತ್ತೆ ನಿಮಗೆ. ಫುಡ್ ಕೋರ್ಟ್ ಥರ ನೋಡಿಸ್ತೀನಿ ನೋಡಿ. ಫುಡ್ ಸ್ಟಾಲ್ಸ್ ತುಂಬಾ ಇರುತ್ತೆ ರೋಡ್ ಸೈಡಲ್ಲಿ. ಬಟ್ ನೋಡ್ಕೊಂಡು ಚೂಸ್ ಮಾಡಬೇಕು. ಫುಡ್ ಪಾಯ್ಸನಿಂಗ್ ಆಗೋದು ಆ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಲೋಕಲೈಟ್ಸ್ ಜಾಸ್ತಿ ಇದ್ದರೆ ಯು ಕ್ಯಾನ್ ಟ್ರಸ್ಟ್ ಇಟ್ ಆ್ಯಂಡ್ ಹ್ಯಾವ್ ವಾಟ್ ಎವರ್ ಯು ವಾಂಟ್. ಬಟ್ ಬಿ ಕೇರ್ಫುಲ್ ಸ್ಟ್ರೀಟ್ ಫುಡ್ ತಿನ್ನಬೇಕಾದ್ರೆ. ಆನ್ ದ ವೇ 7-Elevenಗೆ ಬಂದಿದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡಿ ದೆನ್ ವಿ ವಿಲ್ ಗೋ ಟು ದ ಮೈನ್ ಓಲ್ಡ್ ಟೌನ್ ಗೆ. ಫೀಲಿಂಗ್ ಸೋ ಹ್ಯಾಪಿ. ಮಾರ್ನಿಂಗ್ ನಾನು ವಿಸಿಟ್ ಮಾಡಿದ್ದೆ. ಬಟ್ ವಿ ವೇರ್ ಆನ್ ದ ವೇ ಟು ಫಿಫಿ ಐಲ್ಯಾಂಡ್ ಅಲ್ವಾ, ಏನು ನಾನು ತೊಗೊಳ್ಳೋದಕ್ಕಾಗಲಿಲ್ಲ. ಬಟ್ ನಾವು ಐ ಥಿಂಕ್ ವಿಲ್ ಟ್ರೈ ಸಮಥಿಂಗ್. ಡ್ರಿಂಕ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಮತ್ತು ಬನಾನಾ.
ಚಿವಿಂಗಮ್ ಟೇಸ್ಟ್ ಬರ್ತಿದೆ, ನಾಟ್ ಲೈಕ್ ಬನಾನಾ ಇಲ್ಲಾಂದ್ರೆ ಚಾಕ್ಲೇಟ್. ನಂಗೆ ಯಾಕಿದು ಬಬಲ್ ಗಮ್ ಟೇಸ್ಟ್ ಬರ್ತಿದೆ. ಹೇಳ್ಬೇಕಂದ್ರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಅದು ವೈರಲ್ ಡ್ರಿಂಕ್. ನಾಟ್ ಸೊ ಟೇಸ್ಟಿ, ಮತ್ತು ಚಾಕ್ಲೇಟಿ ಫ್ಲೇವರ್ ಇಲ್ಲ, ಮೇ ಬಿ ಬನಾನಾ ಫ್ಲೇವರ್ ಅನ್ಸುತ್ತೆ, ಲೈಕ್ ರಾ ಬನಾನಾ. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸಣ್ಣ ಶಾಪ್ ಇದೆ, ಸೊ ನೈಸ್, ಕಲರ್ಫುಲ್ ಆಗಿದೆ. ದಿಸ್ ಇಸ್ ಸ್ಟ್ರೀಟ್ ಎಲ್ಲ ಫುಲ್ ಕಲರ್ಫುಲ್ ಬಿಲ್ಡಿಂಗ್ಸ್ ಇದೆ, ಫುಲ್ ಲೈಕ್ ಪೇಸ್ಟಲ್ ಎಸ್ಥೆಟಿಕ್ ಟೌನ್ ಥರ ಇದೆ. ಇಟ್ಸ್ ಆ್ಯಕ್ಚುಲಿ ಟೂ ಗುಡ್. ಆ್ಯಂಡ್ ನೈಟ್ ಟೈಮ್ ಸಹ ವೈಟ್ ತುಂಬ ತುಂಬ ಚೆನ್ನಾಗಿದೆ, ಬಟ್ ಪೀಸ್ಫುಲ್ ಸಹ, ನಾಟ್ ಲೈಕ್ ಇಟ್ಸ್ ವೆರಿ ಕ್ರೌಡೆಡ್ ರಶ್ ಇರೋ ಏರಿಯಾ ಥರ. ಎಸ್ಟರ್ಡೇ ವಾಸ್ ಸಂಡೇ, ಸೊ ಇಟ್ ವಾಸ್ ಕ್ವೈಟ್ ಬಿಸಿ. ಫುಕೆಟ್ ಟೌನಲ್ಲೂ ಫಿಫಿ ಐಲ್ಯಾಂಡ್ ಟೂರ್ನ ಬುಕ್ ಮಾಡ್ಬೋದು. ಆ್ಯಕ್ಚುಲಿ ನೀವು ಆನ್ಲೈನಲ್ಲಿ ಬುಕ್ ಮಾಡೋದಕ್ಕಿಂತ ಇಲ್ಲಿ ಬಂದು ತುಂಬಾ ಟೂರ್ ಆಪ್ರೇಟರ್ಸ್ ಇರ್ತಾರೆ. ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಬುಕ್, ಇಟ್ ವಿಲ್ ಬಿ ಹೆಲ್ಪ್ಫುಲ್. ನ್ಯಾಷನಲ್ ಫೀ ಸಹ ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ, ಸೊ ಆನ್ಲೈನಲ್ಲಿ ಅದು ಇನ್ಕ್ಲೂಡ್ ಆಗಿರಲ್ಲ. ಇಟ್ ವಿಲ್ ಬಿ ಕೈಂಡ್ ಆಫ್ ಲಾಸ್. ಇಲ್ಲಿ ಬಂದರೆ ಒಳ್ಳೆ ಡೀಲಲ್ಲಿ ನಿಮಗೆ ಪ್ಯಾಕೇಜ್ ಸಿಗುತ್ತೆ. ಬಟ್ ನೆನೆ ನಾನು ನಿಮಗೆ ಎಲ್ಲ ಪ್ರೋಸೆಸ್ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಇಟ್ ವಾಸ್ ಅ ವೆರಿ ಬ್ಯುಸಿ ಡೇ. ಸೊ ಇವತ್ತು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ತಿದ್ದೀವಿ. ಈ ಸ್ಕರ್ಟ್ ಎಲ್ಲ 200 ಬಾತ್ಗೆ ಸಿಗುತ್ತೆ. ಸೆಪ್ರೇಟ್ಲಿ ಮೋಸ್ಟ್ ವೈರಲ್ ರೋಡ್ ಇದು, ಬಿಕಾಸ್ ಆಫ್ ದಿಸ್ ಪ್ಲೇಸ್. ಮ್ಯಾಂಗೋ ಸ್ಮೂತಿ ಟ್ರೈ ಮಾಡಕ್ಕೆ ಬಂದಿದ್ದೀವಿ. ಲೆಟ್ ಮೀ ಸೀ ಹೌ ಇಟ್ ಟೇಸ್ಟ್ ಅಂತ. ಓಲ್ಡ್ ಟೌನ್ ಏರಿಯಾ ಎಕ್ಸ್ಪ್ಲೋರ್ ಮಾಡಿ ಮತ್ತು ಡಿನ್ನರ್ ಮಾಡಿ ರೂಮ್ಗೆ ಹೋಗಿ ಮಲ್ಕೊಂಡ್ವಿ. ಈಗ ನಾವು ಫುಕೆಟ್ ಓಲ್ಡ್ ಟೌನ್ಗೆ ಹೋಗ್ತಾ ಇದ್ದೀವಿ. ದೆನ್ ವಿಲ್ ಗೋ ಟು ಪಟಾಂಗ್ ಏರಿಯಾ, ಬೀಚ್ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿಂದ ಫುಕೇಟಿಂದ ನಾವು ಬ್ಯಾಂಕಾಕ್ ಹೋಗ್ತೀವಿ. ಸೊ ದಿಸ್ ಈಸ್ ದ ಪ್ಲ್ಯಾನ್. ಐ ಗಾಟ್ ರೆಡಿ. ಈಗ ಓಲ್ಡ್ ಟೌನ್ಗೆ ಹೋಗೋಣ. ದಿಸ್ ಈಸ್ ದ ವಾಶ್ರೂಮ್. ನನ್ನ ರೂಮ್ ಹೇಗಿದೆ ಅಂತ ತೋರ್ಸೋಕ್ಕಾಗಲಿಲ್ಲ, ಸೊ ಐ ಆಮ್ ಶೋಯಿಂಗ್ ಬಾಲ್ಕನಿ. ದಿಸ್ ಇಸ್ ದ ವ್ಯೂ. ಕ್ಯಾಬ್ ಬುಕ್ ಮಾಡಿ ಈಗ ಓಲ್ಡ್ ಟೌನ್ ಫುಕೇಟಿಗೆ ಬಂದಿದ್ವಿ. ಬೆಳಗ್ಗೆ ಸಹ ವೈಬ್ಸ್ ತುಂಬಾ ಚೆನ್ನಾಗಿದೆ. ಅದು ಶೋ ಆಗುತ್ತೆ. ಮಾನಿ ಲೈನಲ್ಲಿ ವಿ ಆರ್ ವಾಕಿಂಗ್. ಬೆಳಗ್ಗೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಿದೆ. ಪೀಪಲ್ ಜನನೇ ಇಲ್ಲ ಜಾಸ್ತಿ. ಇಫ್ ಯು ನೀಡ್ ಸಮಥಿಂಗ್ ಕಾಮ್ ಅಂದರೆ ನೀವು ಓಲ್ಡ್ ಟೌನ್ ಫುಕೇಟಲ್ಲಿ ಇರ್ಬೋದು. ಬಿಕಾಸ್ ಎವ್ರಿಬಡಿ ಸ್ಟೇಸ್ ಎಟ್ ಪಟಾಂಗ್ ಬೀಚ್ ಆ ಏರಿಯಾನಲ್ಲಿ. ಇದು ಒಂದು ಸ್ವಲ್ಪ ಕಾಮಾಗಿರುತ್ತೆ. ಈವ್ನಿಂಗ್ ಎಲ್ಲರೂ ಇಲ್ಲಿ ನೋಡೋಕ್ಕೆ ಬರ್ತಾರೆ. ಸೊ ಬೆಸ್ಟ್ ಪ್ಲೇಸ್. ಈಗ ನಾವು ಪಟಾಂಗ್ ಬೀಚಿಗೆ ಹೋಗಬೇಕು. ಇಲ್ಲಿ ನಿಮಗೆ ಡೌನ್ ಟೌನ್ ಮಾರ್ಕೆಟಿಗೆ ಬಂದರೆ ಬಸ್ಸಸ್ ಸಿಗುತ್ತೆ, ನಾವು ವ್ಯಾನ್ ಬೇಕು. ನಿಮಗೆ ಈ ಥರ ವ್ಯಾನ್ಸ್ ಕಾಣಿಸುತ್ತೆ ಇಲ್ಲಿ ಡೌನ್ ಟೌನ್ ಮಾರ್ಕೆಟಲ್ಲಿ. ಕೇಟಿಂದ ಪಟಾಂಗ್ ಹೋಗುತ್ತೆ. ಬಟ್ ರೈಟ್ ನಾವು ಇದು ಹೋಗಲ್ವಂತೆ. ವಿ ಹ್ಯಾವ್ ಟು ಟೇಕ್ ದಿಸ್ ಬಸ್. ನನಗೆ ಅದ್ರಲ್ಲಿ ಹೋಗಬೇಕು ಅಂತ ಇಷ್ಟ ಆಯಿತು. ಈ ಬಸ್ಸಲ್ಲಿ ಹೋಗ್ತೀವಿ. ಈ ರೋಡಲ್ಲಿ ವಾಕ್ ಮಾಡಬೇಕಂತ ನಾನು ಚಪ್ಪಲಿ ಕಿತ್ತೋಯ್ತು. ಸೊ ಐ ಆಮ್ ಲುಕಿಂಗ್ ಫಾರ್ ನ್ಯೂ ಸ್ಲಿಪ್ಪರ್. ನೋಡೋಣ ಯಾವುದು ಚೆನ್ನಾಗಿರುತ್ತೋ ಅಲ್ಲಿ ಒನ್. ಇಲ್ಲಿ ಒಂದು ಸ್ಮಾಲ್ ಪ್ಲಾಜಾ ಥರ ಇದೆ. ಐ ಗಾಟ್ ಮೈ ಸ್ಲಿಪ್ಪರ್ ಇನ್ ದ್ಯಾಟ್ ಸ್ಮಾಲ್ ಶಾಪ್. ದಿಸ್ ಇಸ್ ಫಾರ್ 300 ಬಾತ್. ಅವರು ಇಂಡಿಯನ್
ಹಿಂದಿ ಮಾತಾಡ್ತಾ ಇದ್ರು. ಸೊ ಈ ಟೋಲ್ಡ್ ಫಾರ್ 400, ನಾನು 300 ಮಾಡ್ಕೊಂಡು ಐ ಗಾಟ್ ದಿಸ್ ಒನ್. ಇಟ್ಸ್ ಕಂಫರ್ಟಬಲ್, ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ನಾವು ಕುಕ್ಕಿ ಕೆಫೆಗೆ ಬಂದಿದ್ದೀವಿ. ಇಲ್ಲಿ ಫಸ್ಟ್ ನಾವು ಆರ್ಡರ್ ಮಾಡಬೇಕು. ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಎವ್ರಿಥಿಂಗ್ ಇಸ್ ಪಿಂಕ್ ಮತ್ತು ತುಂಬ ಸಿಟಿಯ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಐಮ್ ಜಸ್ಟ್ ಲುಕಿಂಗ್ ಅರೌಂಡ್ ಎಲ್ಲಿ ಕೂತ್ಕೊಳ್ಳೋಣ ಅಂತ. ಸೊ ಆ್ಯಂಡ್ ಎಲ್ಲಿ ನಂಬರ್ ಆಲ್ಸೋ ಯಾವ ಟೇಬಲ್ ನೀವು ಸೆಲೆಕ್ಟ್ ಮಾಡ್ತೀರೋ ಅಲ್ಲಿ ಹೋಗ್ಬಿಟ್ಟು ನೀವು ಕೂತ್ಕೋಬೋದು. ಚೆನ್ನಾಗಿದೆ ಎಲ್ಲ. ಅಲ್ಲಿ ಎಷ್ಟು ಸ್ವಿಂಗ್ ಸಹ ಇದೆ ಇಲ್ಲಿ, ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಆರೆಂಜ್ ಜ್ಯೂಸ್ ಆರ್ಡರ್ ಮಾಡಿದ್ದೀನಿ, ನಮ್ಮಮ್ಮ ಆ್ಯಪಲ್ ಜ್ಯೂಸ್ ಆರ್ಡರ್ ಮಾಡಿದ್ದಾರೆ. ಸ್ಪ್ರಿಂಗ್ ರೋಲ್ ಆ್ಯಂಡ್ ಫ್ರೆಂಚ್ ಫ್ರೈಸ್ ಇದೆ. ಎಲ್ಲ ಸರಿಯಾಗೋಕ್ಕೆ ಚಾನ್ಸೇ ಇಲ್ಲ, ಅದು ಟ್ರಿಪ್ಪಿಗೆ ಬಂದಾಗ. ಯಾಕಂದರೆ ವಿ ಮಿಸ್ಡ್ ಅ ಬಸ್. 6 o'clock ಬಸ್ ಇತ್ತು, ಬಟ್ ಡ್ಯೂ ಟು ಟ್ರಾಫಿಕ್ ನಾವಲ್ಲಿ ಇನ್ನೂ ಬೇಗ ಬಿಡಬೇಕಾಗಿತ್ತು, ಬಿಡೋಕ್ಕಾಗಲಿಲ್ಲ. ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಜಸ್ಟ್ 5 minutes ಅಷ್ಟೇ ನಮ್ಮ ಮುಂದೆನೇ ಲಾಸ್ಟ್ ಬಸ್ ಪಾಸ್ ಆಯಿತು, ಬಟ್ ಹೋಗೋಕ್ಕಾಗಲಿಲ್ಲ. ಬಟ್ ದ ಗುಡ್ ಥಿಂಗ್ ಈಸ್ ವಿ ಬುಕ್ ದ ವ್ಯಾನ್ ಇಯರ್. ವ್ಯಾನಲ್ಲಿ ವಿ ಆರ್ ಗೋಯಿಂಗ್ ಟು ಬ್ಯಾಂಕಾಕ್. somehow we made it. ಸ್ಟೋರಿ ಏನಂದರೆ, ನಾವು ಪಟಾಂಗ್ ಬೀಚಿಂದ 4:30 ಬಿಟ್ವಿ. ಅಟ್ಲೀಸ್ಟ್ 5:30 ನಾವು ಪುಕೆಟ್ ಟೌನ್ ರೀಚ್ ಆಗ್ತೀವಿ ಅಂತ. ಬಟ್ ನಾವು ರೀಚ್ ಆಗಿದ್ದೆ 5:50 ಅಷ್ಟಾಗೋಗಿತ್ತು ಡ್ಯೂ ಟು ಟ್ರಾಫಿಕ್. ಮತ್ತು ಇಲ್ಲಿ ತುಂಬ ಸ್ಲೋ ಆಗಿ ಡ್ರೈವ್ ಮಾಡ್ತಾರೆ. ನಾವು ಪ್ಲ್ಯಾನ್ ಮಾಡಿ ಬೇಗ ಬಿಡಬೇಕಾಗಿತ್ತು, ಬಟ್ ಐ ಡೋಂಟ್ ನೋ ಯಾಕೆ ನಾನು 1 hour ರೀಚ್ ಆಗ್ತೀವಿ ಅಂತ ಎಸ್ಟಿಮೇಟ್ ಮಾಡಿಕೊಂಡೆ ಅಂತ. ಅದಾದಮೇಲೆ ನನಗೊಂದು ಗ್ರ್ಯಾಬ್, ನಮ್ಮಮ್ಮಗೆ ಬೋಲ್ಟಲ್ಲಿ ಬುಕ್ ಮಾಡಿ ಇಬ್ಬರೂ 2-wheeler ಬಂದ್ವಿ. ಬಿಕಾಸ್ ಸ್ವಲ್ಪ ಬೇಗ ರೀಚ್ ಆಗ್ಬೋದು ಅಂತ. ನನ್ನ ಮುಂದೆನೇ ಲಾಸ್ಟ್ ಬಸ್ ಪಾಸ್ ಆಯಿತು. ಅವ್ರು ಕೇಳಿದೆವು ನಾವು ಬ್ಯಾಂಕಾಕ್ ಹೋಗ್ಬೇಕು ಅಂತ. ಅವ್ರು ಹೇಳಿದ್ರು ನೋ ಫುಲ್ಲಿಗೆ ಹೋಗ್ತೀವಿ ಅಂತ. ಅಲ್ಲಿಂದ ಇನ್ಫಾರ್ಮೇಷನ್ ಕೌಂಟರ್ಗೆ ಹೋಗಿ ಅಲ್ಲಿ ಅವರು ಕೇಳಿದ್ರೆ ಬಸ್ ಎಲ್ಲ ಬುಕ್ ಆಗಿದೆ, ಬಟ್ ವ್ಯಾನ್ಸ್ ಅವೈಲಬಲ್ ಇದೆ ಅಂದ್ಬಿಟ್ಟು ಇಲ್ಲಿ ಹತ್ರನೇ ಅಲ್ಲಿ ಆ ಪ್ಲೇಸಿಗೆ ಕಳಿಸಿದ್ರು. ಸೊ ಅವರು ಅವೈಲಬಲ್ ಇದೆ, ವ್ಯಾನಲ್ಲಿ ಹೋಗ್ಬೋದು. ನಮ್ಮ ಜೊತೆ ಇನ್ನೂ ಸ್ವಲ್ಪ ಜನ ಟ್ರಾವೆಲ್ ಮಾಡ್ತಾರೆ. ಸೇಮ್ ಥಿಂಗ್ ಇನ್ನೊಂದು ಹುಡುಗಿನೂ ಆಗಿದೆ, ಅವರು ಸಹ ಬಸ್ ಮಿಸ್ ಮಾಡಿದ್ರು. ಆ್ಯಂಡ್ ಶಿ ಆಲ್ಸೋ ಆ್ಯಟ್ ದ ಸೇಮ್ ಥಿಂಗ್, ಲೈಕ್ ಪಟಾಂಗ್ ಬೀಚಿಂದ ಪುಕೆಟ್ ಟೌನ್ಗೆ ಬರೋದು. ವೆರಿ ಬ್ಯಾಡ್ ಐಡಿಯಾ ಗೈಸ್. ಇಲ್ಲಿ ಟೈಮಿಗೆ ರೀಚ್ ಆಗ್ತೀವಿ, ಬೇಗ ರೀಚ್ ಆಗ್ತೀವಿ ಅಂದ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಕೊಂಡ್ರಿ. ಬಿಕಾಸ್ ಟ್ರಾಫಿಕ್, ತುಂಬಾ ಸಿಗ್ನಲ್ಸ್ ಇದೆ, ಮತ್ತು ಇಲ್ಲಿ ಡ್ರೈವ್ ಮಾಡೋದು ಸಹ ತುಂಬ ಸ್ಲೋ ಇರೋದ್ರಿಂದ 1 hour ಎಕ್ಸ್ಟ್ರಾನೇ ಇಟ್ಕೊಳ್ಳಿ. ಈ ಥರ ಏನಾದರೂ ಬೇರೆ ಟೌನ್ಗೆ ಹೋಗೋದಕ್ಕೆ, ಎಸ್ಪೆಷಲಿ ಏರ್ಪೋರ್ಟಿಗೆ ಹೋಗ್ಬೇಕಂದ್ರೆ 1 hour ಎಕ್ಸ್ಟ್ರಾ ಸ್ಪೇರ್ ಟೈಮ್ ತಗೊಳ್ಳಿ. ಬಟ್ ಇಟ್ಸ್ ಓಕೆ, ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್. ಒಂದು ಸ್ವಲ್ಪ ನನ್ನ ಮುಂದೆನೇ ಬಸ್ ಪಾಸ್ ಆಗ್ತಾಯಿತ್ತು ಅಂತ ಬೇಜಾರಾಯಿತು ಅಷ್ಟೇ. ಬಟ್ ನಾವು ಐ ಗಾಟ್ ಟು ಎಕ್ಸ್ಪೀರಿಯನ್ಸ್ ಅನದರ್ ಥಿಂಗ್, ವ್ಯಾನಲ್ಲಿ ಟ್ರಾವೆಲ್ ಮಾಡೋದು. ಐ ಥಿಂಕ್ ಇಟ್ಸ್ ಗೋನಾ ಬಿ ನೈಸ್. 11 o'clock ಈಗ ಡಿನ್ನರಿಗೆ ನಿಲ್ಲಿಸಿದ್ದಾರೆ. ಬಟ್ ಇಲ್ಲಿ ಏನು ತಿನ್ನೋದು ಏನು ಗೊತ್ತಾಗ್ತಾ ಇಲ್ಲ, ಏನು ಅರ್ಥನೇ ಆಗ್ತಾಯಿಲ್ಲ. ಅವರೆಲ್ಲ ಚೆನ್ನಾಗಿ ತಿಂತಿದ್ದಾರೆ, ಬಟ್ ಆಲ್ರೆಡಿ ನಾನು ಡಿನ್ನರ್ ಮಾಡಿದ್ದೀನಿ, ನಮ್ಮಮ್ಮನೂ ಮಾಡಿದ್ದಾರೆ. ಸೊ ಇಟ್ಸ್ ಓಕೆ. ನಾನು ಜಸ್ಟ್ ನೋಡೋಣ ಹೇಗಿರುತ್ತೆ ಪ್ಲೇಸಲ್ಲಿ, ಹೇಗೆ ಸಿಗುತ್ತೆ, ಅದು ಲೋಕಲ್ ಐಟ್ಸ್ ಎಲ್ಲರೂ ಇರೋದಿಲ್ಲ. ಸೊ ಏನು ತಿನ್ಬೋದು ಅವರು ಅಂತ ನೋಡೋದಕ್ಕೆ ತೋರಿಸ್ತೀನಿ. ಇಲ್ಲೇ 7-Eleven ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲೆಟ್ ಮೀ ಸಿ ಇಫ್ ಐ ಕ್ಯಾನ್ ಗೆಟ್ ಸಮಥಿಂಗ್. ಇಲ್ಲೇ ಇದೆ, ಶಾರ್ಟ್ ಡಿಸ್ಟೆನ್ಸ್ ಅಷ್ಟೇ.
I think this is a petrol bunk area. ಇಲ್ಲೇ ಎಲ್ಲ ಇದೆ, ಫುಡ್ ಕೋರ್ಟ್ ಮತ್ತು ಶಾಪಿಂಗ್ ಮಾಲ್ಸ್, ಎವ್ರಿಥಿಂಗ್ ಇಸ್ ಕ್ಲೋಸ್ಡ್. ಬಟ್ ಐ ಆಮ್ ಗೋಯಿಂಗ್ ಟು 7-Eleven. ಎಲ್ಲ ಈ ಥರ ಚಿಕ್ಕ ಚಿಕ್ಕ ಸ್ಟ್ಯಾಚ್ಯೂಗಳು ಬರುತ್ತೆ. ಬಿಸ್ಕೆಟ್, ಸ್ಯಾಂಡ್ವಿಚ್, ಎಲ್ಲ ಥರ ಸ್ನ್ಯಾಕ್ಸ್ ಇದೆ. ಆ್ಯಂಡ್ ಲೇಸ್. ಅರೌಂಡ್ 8 o'clock ನಾವು ಬ್ಯಾಂಕಾಕ್ ರೀಚ್ ಆದ್ವಿ. ಡ್ರೈವರ್ ಅಂಕಲ್ ತುಂಬಾ ಸಪೋರ್ಟಿವ್ ಆಗಿದ್ದರು. ಹೋಲ್ ಜರ್ನಿನಲ್ಲಿ ನಮ್ಗೆ ಏನು ಬೇಕು ಬೇಡ, ಏನು ತಿನ್ನಬೇಕು ಎಲ್ಲನೂ ಕೇಳ್ಕೊತಿದ್ರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಲ್ಲಿಂದ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಶಾಪಿಂಗ್. ಇದು ಫುಕೇಟ್ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಬ್ಯಾಂಕಾಕ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಸಿ ಯು ಆಲ್, ಬಾಯ್ ಬಾಯ್.